ನಮಸ್ತೆ ಗೆಳೆಯರೆ. ಬ್ಲ್ಯಾಕ್ ಬಕ್ ಅಂದರೆ ಕಪ್ಪು ಜಿಂಕೆ ಅಂತಹ ವನ್ಯಜೀವಿಗಳ ಬಗ್ಗೆ ನಮಗೆಲ್ಲ ಎಷ್ಟು ಕಾಳಜಿ ಇರ್ಬೋದು, ಆದರೆ ಈ ಮನುಷ್ಯನಿಗೆ ಇವುಗಳ ಬಗ್ಗೆ ಇಷ್ಟೊಂದು ಕಾಳಜಿ ಇತ್ತು ಅಂತ ನಿಮ್ಗೆ ಏನಾದರೂ ಗೊತ್ತಾದರೆ ನೀವು ಒಂದು ಕ್ಷಣ ಬೆಚ್ಚಿ ಬೀಳ್ತೀರಿ. ಈ ಕತೆ ಇದೇ ಒಬ್ಬ ಯುವಕನದು. ಅವನ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಬ್ಲ್ಯಾಕ್ ಬಕ್ ಅಂದರೆ ಕಪ್ಪು ಜಿಂಕೆ ಸಾಯ್ತಾ ಇದ್ವು. ಇದನ್ನು ನೋಡಿ ಅವನಿಗೆ ಕೋಪ ಬರ್ತಾ ಇತ್ತು, ನಿರಾಸೆ ಆಗ್ತಿತ್ತು, ಗೊತ್ತಾಗ್ತಿರ್ಲಿಲ್ಲ ಅವನಿಗೆ ಏನು ಮಾಡಬೇಕು ಅಂತ. ಇವನು ಕಾಲೇಜಿನಲ್ಲಿ ಇದ್ದಾಗ ಅವರ ಸಮುದಾಯದವರ ಜೊತೆ ಒಂದು ಮೀಟಿಂಗ್ ಮಾಡ್ತಾನೆ, ಕಾಡು ನಾಶ ಮಾಡುವ ಮತ್ತು ವನ್ಯಜೀವಿಗಳ ತೊಂದರೆ ಕೊಡುವ ಬಗ್ಗೆ. ಇದೇ ಒಂದು ಸಮಯ ಇತ್ತು ಸ್ನೇಹಿತರೆ, ಜೀವನದ ಮಾರ್ಗಗಳನ್ನು ಬದಲಿಸಿತ್ತು. ಅವನು ತನ್ನ ವಿದ್ಯಾಭ್ಯಾಸ ಮುಗಿಸಿ ಮರಳಿ ತನ್ನ ಊರಿಗೆ ಬರ್ತಾನೆ, ಸಂಕಲ್ಪ ತಗೋತಾನೆ ಜಿಂಕೆಗಳ ರಕ್ಷಣೆ ಮಾಡಬೇಕು ಅಂತ. ಆದರೆ ಅವನಿಗೊಂದು ಪ್ರಶ್ನೆ ಕಾಡ್ತಾ ಇತ್ತು, 20 ವರ್ಷದ ಹುಡುಗ ಬೇಟೆಗಾರರಿಗೆ ಹೇಗೆ ಎದುರಿಸ್ಬೇಕು ಅಂತ. ಆಗ ಅವನು ಎಲ್ಲ ಊರಿನವ್ರಿಗೆ ಹೇಳ್ತಾನೆ, ಬೇಟೆ ಆಡೋರು ಎಲ್ಲಾದರೂ ಕಂಡ್ರೆ ನನಗೆ ತಿಳಿಸಿ ಅಂತ. ಸ್ನೇಹಿತರೆ, ಅದೇ ಥರ ಒಂದು ದಿನ ಊರಿನ ಒಬ್ಬ ಇನ್ಫಾರ್ಮರ್ ಅವನಿಗೆ ಹೇಳ್ತಾನೆ. ಚಳಿಗಾಲದ ರಾತ್ರಿ 14 ಡಿಗ್ರಿ ಇತ್ತು. ಇಷ್ಟೆಲ್ಲ ಇದ್ರೂ ಹುಡುಗ ತನ್ನ ಬೈಕಿಂದ 30 ಕಿಲೋಮೀಟರ್ ದೂರ ಜರ್ನಿ ಮಾಡೇ ಬಿಡ್ತಾನೆ. ಆದರೆ ಅಲ್ಲಿ ಹೋಗುವಷ್ಟರಲ್ಲಿ ಜಿಂಕೆ ಹೊಡೆದು ಮಾಂಸವನ್ನು ಕುದಿಸ್ತಾ ಇರ್ತಾರೆ, ಬೇಯಿಸ್ತಾ ಇರ್ತಾರೆ. ಹೇಗೋ ಮಾಡಿ ಇವನು ಇನ್ನೊಬ್ಬರಿಗಿಂತ ಮತ್ತೊಬ್ಬರಿಗೆ ಪೊಲೀಸರನ್ನ ಕರೆಸಿ ಬೇಟೆಗಾರರನ್ನ ಅರೆಸ್ಟ್ ಮಾಡಿಸ್ತಾನೆ. ಇದು ಅಲ್ಲಿಯ ಲೋಕಲ್ ಬೇಟೆಗಾರರಿಗೆ ವಾರ್ನಿಂಗ್ ಥರ ಇತ್ತು. ಮತ್ತೆ ಕೆಲವು ದಿನಗಳ ನಂತರ ಇಂಥದ್ದೊಂದೇ ಕೇಸ್ ಮುಂದೆ ಬಂತು. ಸ್ನೇಹಿತರೆ, ಅಲ್ಲಿ ಹೋಗುವಷ್ಟರಲ್ಲಿ ಜಿಂಕೆ ಸತ್ತೋಗಿತ್ತು. ಒಬ್ಬ ಹುಡುಗ ಬೇಟೆಗಾರರಿಗೆ ತಡೆಯಲು ಹೋದಾಗ ಒಬ್ಬ ಬಂದು ಅವನ ಹಣೆಗೆ ಬಂದೂಕನ್ನು ತುಪಾಕಿಯನ್ನು ಇಡ್ತಾನೆ. ಸ್ನೇಹಿತರೆ, ಆ ಹುಡುಗಂಗೂ ತುಪಾಕಿ ಹಣೆ ಮೇಲೆ ಇಟ್ಟ ನಂತರ ಅವನಿಗೂ ಭಯ ಆಗುತ್ತೆ. ಆದರೂ ಅವನು ಯೋಚನೆ ಮಾಡ್ತಾನೆ, ಒಂದು ಪ್ರಜಾತಿಗೆ ಉಳಿಸ್ಬೇಕಾದ್ರೆ ನನ್ನ ಜೀವನ ತೊಂದರೆಯಲ್ಲಿದ್ದರೂ ಪರವಾಗಿಲ್ಲ, ನಾನು ಇವ್ರಿಗೆ ಫೇಸ್ ಮಾಡಲೇಬೇಕು ಅಂತ ಹೇಳ್ತಾನೆ. ಕೆಲವು ಸಮಯದ ನಂತರ ಪೊಲೀಸರು ಬೇಟೆಗಾರರಿಗೆ ಅರೆಸ್ಟ್ ಮಾಡ್ತಾರೆ. ಬನ್ನಿ, ಹಾಗಿದ್ರೆ ಯಾರು ಈ ಹುಡುಗ? ಇವನೇ ಬಿಷ್ಣೋಯಿ, 51 ವರ್ಷದ ಅನಿಲ್ ಬಿಷ್ಣೋಯಿ. ಇವರ ಕತೆ ಪಬ್ಲಿಷ್ ಆಗಿತ್ತು ದ ಬೆಟರ್ ಇಂಡಿಯಾ, ಒಂದು ಒಳ್ಳೆ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ. ಅನಿಲ್ ಬಿಷ್ಣೋಯಿ ರಾಜಸ್ಥಾನದ ಲಕ್ಷಾರ್ ಅನ್ನೋ ಊರಲ್ಲಿ ಇವರು ಒಬ್ಬ ರೈತರು. ಇಲ್ಲಿ ತನಕ 300ಕ್ಕಿಂತ ಅಧಿಕ ಬೇಟೆಗಾರರಿಗೆ ಇವರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇವರೇ ಕೇಸ್ ಕೊಡ್ತಾರೆ, ಸಾಕ್ಷಿ ಹೇಳ್ತಾರೆ. ಎಲ್ಲಿ ತನಕ ಕೇಸ್ ಚಾಲ್ತಿಯಲ್ಲಿರುತ್ತೋ ಅಲ್ಲಿ ತನಕ ಫಾಲೋ ಅಪ್ ಮಾಡ್ತಾರೆ, ಕೈದಿಗಳಿಗೆ ಜೈಲಿಗೆ ಕಳಿಸುವಂತಹ ಕೆಲಸ ಮಾಡ್ತಾರೆ. ಇಲ್ಲಿಯವರೆಗೆ ಇವರು 10,000 ಜಿಂಕೆಗಳಿಗೆ ಪ್ರಾಣನ ಉಳಿಸಿದ್ದಾರೆ. ಇದೇ ಕಾರಣಕ್ಕಾಗಿ ರಾಜಸ್ಥಾನದ ಸರ್ಕಾರ ಅನಿಲ್ ಬಿಷ್ಣೋಯಿ ಅವರಿಗೆ ಅಮೃತಾ ದೇವಿ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಅವಾರ್ಡಿಂದ ಸನ್ಮಾನ ಕೂಡ ಮಾಡಲಾಗಿದೆ. ಇವಾಗ ಮೇನ್ ಪಾಯಿಂಟಿಗೆ ಬರೋಣ ಸ್ನೇಹಿತರೆ. ಒಬ್ಬ ಟ್ವಿಟರ್ ಯೂಸರ್ ಕೂಡ ಹೇಳಿಬಿಟ್ಟ, ಭಾರತದ ಹೊಸ ಭಗತ್ ಸಿಂಗ್ ಬಿಷ್ಣೋಯಿ ಅಂತ. ಇವರೆಲ್ಲ ಮಾತಾಡೋದು ಅನಿಲ್ ಬಿಷ್ಣೋಯಿ ಬಗ್ಗೆ ಅಲ್ವೇ ಅಲ್ಲ. ಅನಿಲ್ ಬಿಷ್ಣೋಯಿ ಯಾರು ಅಂತಾನೆ ಇವರಿಗೆ ಗೊತ್ತಿಲ್ಲ. ಇವ್ರು ಮಾತಾಡ್ತಾ ಇರೋದು ಲಾರೆನ್ಸ್ ಬಿಷ್ಣೋಯಿ ಬಗ್ಗೆ. ಹಾಗಿದ್ರೆ ಯಾರು ಈ ಲಾರೆನ್ಸ್ ಬಿಷ್ಣೋಯಿ? ಇವನು ಇಲ್ಲಿ ತನಕ ಎಷ್ಟು ಜಿಂಕೆಗಳಿಗೆ ಪ್ರಾಣ ರಕ್ಷಣೆ ಮಾಡಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೋಣ.